ಗುರುಜಿ, ಈಗ ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ನೀವು ತಿಳಿಸ್ಕೊಡ್ತಿದ್ರಿ ನೆನ್ನೆಯ ಕಾರ್ಯಕ್ರಮದಲ್ಲಿ ಗುರು ಹಿರಿಯರ ಮೇಲೆ ನಮ್ಗೆ ಭಕ್ತಿ ಭಾವ ಇರಬೇಕು, ಇಲ್ದಿದ್ರೆ ಖಂಡಿತವಾಗ್ಲೂ ನಮ್ಮ ಯಾವ ಕೆಲಸ ಕೂಡ ಕೈಗೂಡೋದಿಲ್ಲ. ಹೊರಡೋಕೆ ಮುನ್ನ ನೀವು ನಿಮ್ಮ ಮಾತಾ ಪಿತೃರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಹೊರಡಿ ಅಂತ ಹೇಳ್ತಾ ಇದ್ರಿ. ಮುಂದೆ ಗುರುಜಿ. ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಶಿವಂ ವಾಸ್ತುವಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನೇನು ಮಾಡಬೇಕು ಅಂತ ಎಲ್ಲನೂ ಹೇಳ್ಕೊಂಡು ಬಂದಾಗ, ಬೆಳಗ್ಗೆ ಎದ್ದ ತಕ್ಷಣ ಏನನ್ನು ಮಾಡಬೇಕು ಆ ಗೃಹ ನಿವಾಸದಲ್ಲಿ ಅನ್ನೋದು ಮೊದಲಾಗಿ ತಿಳ್ಕೋಬೇಕು. ಗೃಹ ನಿವಾಸದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರವಾಗಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಎಲ್ಲರೂ ಎದ್ದೇಳಿದಾಗ ಆ ಶ್ಲೋಕಗಳನ್ನ ಹೇಳ್ಕೋಬೇಕು. ಶ್ಲೋಕಗಳನ್ನ ಯಾರಾದರೂ ಹೇಳ್ಕೊಂಡಿದ್ದೀರಾ, ಮೆಲುಕು ಹಾಕ್ಕೊಂಡಿದ್ದೀರಾ, ಜ್ಞಾಪಕ ಇದೆಯಾ? ಪುನರಾವಚನವನ್ನು ಮಾಡ್ತಕ್ಕಂಥ ಗೃಹ ನಿವಾಸದಲ್ಲಿ ಶಿವಂ ವಾಸ್ತುವಲ್ಲಿ ವಾಸ್ತು ಪುರುಷನಿಗೆ ಸಂತೋಷವಾಗ್ತಕ್ಕಂಥ ವಿಚಾರ ಏನು ಅಂದರೆ, ಧರ್ಮೋ ರಕ್ಷತೆ ರಕ್ಷಿತ. ಎದ್ದ ತಕ್ಷಣ ಏನು ಮಾಡಬೇಕು, ಹೇಗೆ ನಮಸ್ಕಾರ ಮಾಡಬೇಕು, ಭಗವಂತನಿಗೆ ಯಾವ ಶ್ಲೋಕವನ್ನು ಹೇಳಬೇಕು, ಹಣೆಗೆ ಬೊಟ್ಟನ್ನು ಇಟ್ಕೋಬೇಕಾದ್ರೆ ಏನನ್ನು ಮಾಡಬೇಕು, ಕಸ ಗುಡಿಸಬೇಕಾದ್ರೆ ವಿಶೇಷವಾಗಿ ಏನನ್ನು ಮಾಡಬೇಕು, ಯಾವ ದಾರಿದ್ರ್ಯವನ್ನು ಓಡಿಸ್ಬೇಕಾದ್ರೆ ಜ್ಯೇಷ್ಠಾದೇವಿನ ನಮಸ್ಕಾರ ಮಾಡ್ಕೋಬೇಕು. ಜ್ಯೇಷ್ಠಾದೇವಿ ಹೋಗ್ಬಿಟ್ಟು ಬರಮ್ಮ, ಭಾಳ ಸಂತೋಷ, ಮಹಾಲಕ್ಷ್ಮಿನ ಸ್ವಾಗತಿಸ್ತಾ ಇದ್ದೀನಿ ಅಂತ ಅರ್ಶಿನ ಕುಂಕುಮ ಹೊಸಲ್ಗಿಡಲೇಬೇಕು. ಆ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದೊಂದು ಕ್ಷಣಕ್ಕೆ ಒಂದೊಂದು ನಿಮಿಷಕ್ಕೆ ನಾವುಗಳು ಆ ಭಗವಂತನ ಸ್ಮರಣೆ ನಾನಾ ರೀತಿಯಲ್ಲಿ ನಾನಾ ವಿಧವಾದ ಪ್ರಯತ್ನಗಳನ್ನ ಪಡಬೇಕು. ಹೇಗೆ ಎತ್ತ ಅಂತ ತಿಳಿಸ್ಕೊಳ್ಳೋಕ್ಕೆ ಶಿವನ್ನ ವಾಸ್ತುಪುರುಷನ್ನ ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ. ಇವತ್ತಿನ ದಿವಸ ಶಿವಂ ವಾಸ್ತುವಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಕೃಪಾಕಟಾಕ್ಷದಲ್ಲಿ ಪ್ರತಿಯೊಬ್ಬರು ಒಂದು ಫೋಟೋವನ್ನು, ದೇವರನ್ನ, ಯಾವ ಕಾಲಕ್ಕೂ ನಿಮ್ಮ ಇಷ್ಟ ದೇವರು, ಕುಲದೇವರು, ಗ್ರಾಮ ದೇವರು, ಕ್ಯಾಲೆಂಡರ್ ಆದರೂ ಸರಿ, ಭಗವಂತ ನಿಷ್ಠೆ ಆದರೂ ಸರಿ, ಬೆಳಗಿನ ಜಾವದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದೇಳ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು. ನಾನು ಹೋರೆ ಶಾಸ್ತ್ರವನ್ನು ಹೇಳಿದೆ. ಯಾವ ಸಮಯದಲ್ಲಿ ಸೋಮವಾರದ ದಿವಸ ಏನು ಶಾಸ್ತ್ರ, ಮಂಗಳವಾರದ ದಿವಸ ಏನು, ಬುಧವಾರದ ದಿವಸ ಏನು, ಗುರುವಾರದ ದಿವಸ ಏನು, ಶುಕ್ರವಾರ ಏನು, ಶನಿವಾರ ಏನು, ಭಾನುವಾರ ಏನು, 6 ಗಂಟೆಗೆ ಒಂದ್ಸಲಿ, 1 ಗಂಟೆಗೆ ಒಂದ್ಸಲಿ, ಮತ್ತೆ ರಾತ್ರಿ 8 ಗಂಟೆಗೆ ಒಂದ್ಸಲಿ ಅದೇ ಹೋರ ಇರುತ್ತೆ ಅಂತ. 6 ಗಂಟೆಗೆ ಸೋಮವಾರ ಆದರೆ ಚಂದ್ರಹೊರೆನೇ ನಡೀತಾ ಇರುತ್ತೆ, 1 ಗಂಟೆಗೂ ಚಂದ್ರಹೊರೆ, 8 ಗಂಟೆಗೂ ಚಂದ್ರಹೊರೆ. ಮಂಗಳವಾರ ಆದರೆ 6 ಗಂಟೆಗೂ ಮಂಗಳಹೊರೆ, 1 ಗಂಟೆಗೂ ಮಂಗಳಹೊರೆ, ರಾತ್ರಿ 8 ಗಂಟೆಗೂ ಮಂಗಳಹೊರವೇ ಇರುತ್ತೆ. ಆದರೆ ಮಂಗಳವಾರದ ದಿವಸ ಏಳ್ಬೇಕಾದ್ರೆ 6 ಗಂಟೆಗೆ ಏಳಬಾರ್ದು ಅಂತಕ್ಕಂಥ ವಿಚಾರ. ಸಾಧಾರಣವಾಗಿ ಜನರಲ್ಲಾಗಿ ಹೇಳ್ತಾರೆ, ಅಯ್ಯೋ ಮಂಗಳ ಹೊರೆಯಲ್ಲಿ ಎದ್ದೆ, ಬೆಳಗ್ಗೆ ಎದ್ದ ತಕ್ಷಣ ಜಗಳ ಆಯ್ತಪ್ಪ ಅಂದ್ರೆ ಇವನು ಎದ್ದಿರೋದು 6, 6:15, 6:30. ಅವತ್ತಿನ ದಿವಸ ಏನ್ ಮಾಡಬೇಕು, ಮಂಗಳಕ್ಕೆ ಮೊದಲು ಗುರು ಹೊರೆ ಅಲ್ವೇನ್ರಿ, ಆ ಗುರು ಹೊರೆಯಲ್ಲಿ ಎಷ್ಟು ಗಂಟೆಗೆ ಹೇಳ್ಬೇಕು, 5 ರಿಂದ 6 ಗಂಟೆ ಗುರು ಹೊರೆ, ಆ ಸಮಯಕ್ಕೆ ಎದ್ದಿರ್ಬೇಕು ಕನಿಷ್ಠ ಪಕ್ಷ. ಅದ್ರ ಬದಲು ನೀವು ಜನರಲ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಯಾವಾಗ್ಲೂ ಬೆಳಗಿನ ಜಾವ 4:15 ಎದ್ರೆ ಯಾವ ದಿವಸ ಅನ್ನೋದು ನೋಡಿ ಫಸ್ಟ್ ಕ್ಲಾಸ್ ಆಗಿರೋ ಹೊರೆನೇ ಸಿಗುತ್ತೆ. ಎದ್ದ ತಕ್ಷಣ ಯಾರ ಹತ್ರ ಜಗಳ ಮಾಡಲ್ಲ, ಯಾರ ಹತ್ರ ದುಡ್ಡು ಕಾಸನ್ನ ಕೇಳ್ತಕ್ಕಂಥ ಅವಕಾಶವಿರಲ್ಲ, ಮನೆ ಶಾಂತಿಯಿಂದ ಇರುತ್ತೆ, ನೆಮ್ಮದಿಯಿಂದ ಇರುತ್ತೆ. ಎದ್ದ ತಕ್ಷಣ ಏನು ಮಾಡಬೇಕು, ಹೀಗೆ ಇಟ್ಕೋಬೇಕು. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ. ಒಂದ್ಸಲಿ ಹೇಳ್ಕೋಬೇಕು, ಕೈ ಉಜ್ತಾನೆ ಇರಬೇಕು. ಯಾವ್ದಕ್ಕೆ ಉಜ್ತಾ ಇರ್ತೀವಿ ಅಂದ್ರೆ, ಎದ್ದ ತಕ್ಷಣ ಚಳಿ ಆಗತ್ತಲ್ಲ, ಬೀದಿಲಿ ಎಷ್ಟು ಜನ ಮಲ್ಕೊಂತಾರೆ, ಪ್ರತಿಯೊಬ್ಬರಿಗೂ ಎಲ್ಲ ಸಂಸ್ಕಾರವಂತರಾಗಿ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ಅವಕಾಶ ಏನಾದರೂ ಮಂತ್ರಗಳು ಹೇಳಕ್ಕಾಗತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಫೋಟೋ ನೋಡಕ್ಕಾಗತ್ತಾ? ಕಾರಾಗ್ರೆ ವಸತೆ ಲಕ್ಷ್ಮಿ. ಆ ಕಾರಾಗ್ರೆ ವಸತೆ ಲಕ್ಷ್ಮಿಯಲ್ಲಿ ಹೀಗೆ ನೋಡಿದಾಗ ಕಾರಾಗ್ರೆ ವಸತೆ ಲಕ್ಷ್ಮಿ, ಈಗ ತುದಿ ಬೆರಳುಗಳಲ್ಲಿ ಇರ್ತಾಳೆ ಲಕ್ಷ್ಮಿ, ಅಲ್ಲೇ ವಾಸವಾಗಿರ್ತಾಳೆ. ಅದಕ್ಕೆ ಬೆರಳುಗಳನ್ನ ಯಾರಿಗೂ ಹೀಗೆ ತೋರಿಸ್ತಕ್ಕಂಥದ್ದು, ದುಡ್ಡು ಕಾಸನ್ನ ಮಾಡ್ತಕ್ಕಂಥದ್ದು. ಸಾಧಾರಣವಾಗಿ ನೋಡಿ, ಕೈ ಆಡಿಸ್ಕೊಂಡು ಮಾತಾಡೋರಿಗೆ ಒಳ್ಳೆ ದುಡ್ಡು ಇರುತ್ತೆ. ಅದಕ್ಕೆ ಯಾವ ಕಾಲಕ್ಕೂ ಕಾರಾಗ್ರೆ ವಸತೆ ಲಕ್ಷ್ಮಿ. ಕರಮಧ್ಯೆ ಸರಸ್ವತಿ, ಈ ಬೆರಳುಗಳು ಜಾಯಿನ್ ಆಗತ್ತಲ್ಲ, ಈ ಉಬ್ಬು ತಬ್ಬು ಎಲ್ಲ ಇರುತ್ತಲ್ಲ, ಅಲ್ಲಿ ಕರಮಧ್ಯೆ ಸರಸ್ವತಿ. ಕರಮೂಲೆ ಸ್ಥಿತೇ ಗೌರಿ, ಮೂಲೆಯಲ್ಲಿ ಕೊನೆ ತುದಿ ಭಾಗದಲ್ಲಿ ಕರಮೂಲೆ ಸ್ಥಿತೇ ಗೌರಿ, ಆ ಗೌರಿ ಅಲ್ಲೇ ಕೂತಿರ್ತಾಳೆ. ಕರದರ್ಶನಂ, ಆ ಕರದರ್ಶನಂ ಅಂದ್ರೆ ಕರಗಳನ್ನ ತೆಗೆಯಕ್ಕೆ ಮೊದಲು, ಕಣ್ಣುಗಳು ಅಂದ್ರೆ ಕರಗಳು, ನೀವು ಉಜ್ತಾ ಇರ್ಬೇಕು. ಫಸ್ಟ್ ಒಂದ್ಸಲಿ ಹೇಳ್ಬೇಕಾದ್ರೆ, 2ನೇ ಸಲ ಹೇಳ್ಬೇಕಾದ್ರೆ ಕಾರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ, ತಿರುಗಿ ಉಜ್ಬೇಕು. ಕರ ದರ್ಶನಂ, ಹೀಗೆ ಉಜ್ಕೊಂಡಾಗ ಆ ಕಣ್ಣುಗಳನ್ನು ತೆಗೆದು ಭಗವಂತನ ದರ್ಶನವನ್ನು ಮಾಡಿ. ಅಲ್ಲಿ ಕೆಲವರಿಗೆ ನನ್ನ ಹೆಂಡತಿ ಬಂದಾಗಿಂದ ಬಹಳ ಒಳ್ಳೆಯವಳು, ಎಷ್ಟು ಕೈಗುಣ ಅಂತ ಕೆಲವರು ಇರ್ತಾರೆ. ಅಂಥವ್ರು ಇದ್ದ ತಕ್ಷಣ ಬರೇ ನೀನು ನೋಡಿದ್ರೆ ಸಾಕು ನನಗೆ ಅಂತ. ಕೆಲವರು ಮಕ್ಕಳೇ ಇರ್ತಾರೆ, ಹೆಣ್ಣು ಮಕ್ಕಳು ನೋಡಿದ ತಕ್ಷಣ
ಆ ಮಗಳನ್ನ ನೋಡಿದ ತಕ್ಷಣ ಇವ್ರಿಗೆ ಅದೃಷ್ಟ ಅನ್ನೋ ಥರ. ಕೆಲವರಿಗೆ ಅವರಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಇವ್ರು ಹುಟ್ಟಿದ ಮೇಲೆಲ್ಲ ಒಳ್ಳೇದಾಯ್ತು ಅನ್ನೋ ರೀತಿ ನೋಡ್ತಾರೆ. ಕೆಲವರು ಇವತ್ತಿಗೂ ಅವ್ರ ತಾಯಿಂದ್ರಿಂದಾನೇ ನಾನು ಇವತ್ತು ಪಾಲನೆ ಪೋಷಣೆಯಾಗಿ ಮುಂದೆ ಬಂದಿದ್ದೀನಿ, ನಮ್ಮ ತಾಯಿನ ನೋಡಬೇಕು. ಆದರೆ ಯಾರನ್ನಾದರೂ ನೋಡಿ, ಹೇಗಾದ್ರೂ ನೋಡಿ, ಯಾವ ಸಮಯಕ್ಕಾದ್ರೂ ನೋಡಿ, ದೇವರನ್ನ ಮೊದಲನೇ ದರ್ಶನವನ್ನ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಪ್ರಾತಃ ಕಾಲದಲ್ಲಿ ಅದೇನೇ ಹೇಳಬೇಕು. ಅದಾದ ಮೇಲೆ ಮೂರನೇ ಸಲ ಹೇಳಬೇಕಾದ್ರೆ ಎರಡೂ ಕೈ ಕ್ಲೀನಾಗಿ ಹೀಗೆ ಜೋಡಿಸ್ಕೊಂಡು ಕಾರಾಗ್ರೇ ವಸ್ತೆ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಕರ್ಮುಗುಲೇ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ಇನ್ನೊಂದು ಸಲ ಹೇಳಬೇಕು. ಫಸ್ಟ್ ಹೇಳಬೇಕಾದ್ರೆ ಬರೀ ಉಜ್ತಾ ಇರಬೇಕು, ಎರಡನೇ ಸಲ ಹೇಳಬೇಕಾದ್ರೆ ಬರೀ ಅದನ್ನು ಮಾತ್ರ ನೋಡ್ಕೋಬೇಕು. ಆಮೇಲೆ ಮೂರನೇ ಸಲ ಹೇಳಬೇಕಾದ್ರೆ ಹೀಗೆ ಪೂರ್ತಿಯಾಗಿ ಜೋಡಿಸಿ ಕೈನ ಕಾರಾಗ್ರೇ ವಸ್ತೆ ಲಕ್ಷ್ಮಿ ಕರ್ಮಧ್ಯ ಸರಸ್ವತಿ ಕರ್ಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನ. ಆವಾಗ ಕರ ದರ್ಶನ ಭಗವಂತನ ನೋಡಬೇಕು. ಇದಾದ ಮೇಲೆ ಭೂಮಿ ಮೇಲೆ ನೀವು ಅಕಸ್ಮಾತ್ ಮಲಗಿದ್ರೂ ಸಹ, ಅಂದ್ರೆ ಚಾಪೆ ಹಾಕೊಂಡು ಮಲ್ಕೊಂಡಿರ್ತೀರ, ಮಂಚದ ಮೇಲೆ ಮಲ್ಕೊಂಡಿರ್ತಾರೆ ಕೆಲವರೆಲ್ಲ ಎತ್ತರ ಸ್ಥಾನ ಅಂತ ಮೇಲ್ಗಡೆ ಏನೋ ಸಪರೇಟ್ ಬೆಡ್ ಮಾಡ್ಕೊಂಡು ಅಲ್ಲಿಂದ ಮೆಟ್ಲು ಇಳ್ಕೊಂಬರೋ ಥರ ಈ ಥರ ಫ್ಯಾಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ. ಕೆಲವು ಮಕ್ಕಳನ್ನ ಅಟ್ಟದ ಮೇಲೆ 1, 2, 3 ಫ್ಲೋರ್ ಹಾಕ್ಬಿಟ್ಟು ಕೆಳಗಿನ ಮಗು ಒಂದು, ನೆಕ್ಸ್ಟ್ ಗಂಡು ಮಗು, ಆಮೇಲೆ ಹೆಣ್ಮಗು, ಹಿಂಗೂ ಮಲಗಿಸಿರ್ತೀರ. ಯಾರ್ಯಾರು ಹೇಗೆ ಮಲ್ಕೊಂಡಾದ್ರೂ ಸರಿ, ಎದ್ದ ತಕ್ಷಣ ಬಲಗಡೆ ತಿರುಗಿ. ಆ ಬಲಗಡೆ ತಿರುಗಬೇಕಾದ್ರೆ ಈ ಬಲಗೈ ತೋಳು ಯಾವತ್ತು ಬಲಭಾಗದ ತಿರುಗಿ ಹಿಂಗೆ ಹೇಳ್ಬೇಕು. ಕೆಲವರು ಹಿಂಗೆ ಎದ್ದು ಬಿಡೋದು ನೇರವಾಗಿ, ಕೆಲವರು ಎಡಗಡೆ ಎದ್ದು ನೋಡಿ. ನಿಮಗೆ ದರಿದ್ರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅವತ್ತೆಲ್ಲ ಗ್ರಾಚಾರವೇ ನನ್ನ ಮಕ್ಕಳ ನಿಮಗೆ. ಅದಕ್ಕೆ ಹೇಳೋದು, ಯಾವತ್ತು ಎದುರುಗಡೆ ಹೇಳ್ಬಾರ್ದು. ಹಾರ್ಟ್ ಡಿಸೀಸ್ ಬರುತ್ತೆ ಯಾವತ್ತು ತಿಳ್ಕೊಳ್ಳಿ. ಮಲ್ಕೋಬೇಕಾದ್ರೆ ಯಾವತ್ತಿದ್ರು ಲೆಫ್ಟ್ ಸೈಡ್ ಮಲ್ಕೊಂಡೇ ನಿದ್ದೆ ಮಾಡಬೇಕು, ಬಹಳ ಚೆನ್ನಾಗಿರುತ್ತೆ. ಕೆಲವರು ಹೀಗೆ ಮಲ್ಕೊಂಡಿರ್ತಾರೆ, ಅಂತಿರ್ತಾರೆ. ಅದೇನು ತೆರೆದವರು ನನಗೂ ಅರ್ಥವಾಗಲ್ಲ. ಕೆಲವರು ಬೋರ್ ಹಾಕೊಂಡು ಮಲ್ಕೊಂಡಿರ್ತಾರೆ, ಮುಸ್ಕಾಕೊಂಡ್ಬಿಡ್ತಾರೆ, ವಾಸನೆ ಒಳಗಡೆ ಗಾಳಿ ಬಿಟ್ಟರು ವಾಸನೆ, ಆ ವಾಸನೆ ಹಂಗೆ ನುಗ್ತಾ ಇರ್ತಾರೆ. ಏನು ಕರ್ಮ! ಯಾಕಂದ್ರೆ ದಿನ ಸ್ನಾನ ಮಾಡಲ್ಲ ಹಾಳಾದವರು. ಆ ಸ್ನಾನ ಮಾಡ್ತಿದ್ದಾಗ ಇದು ಮೇಲೆ ಮುಸ್ಕಾಕೊಳ್ಳೋದು, ಹಾಕೊಂಡಿದ್ದೇ ಬಟ್ಟೆ ಹಾಕೊಳ್ಳೋದು, ಎಲ್ಲೆಲ್ಲಿ ಕೆರ್ಕೊಂತಿರ್ತಾರೋ, ಹೆಂಗೆ ಕಿರ್ಕೊಂತಿರ್ತಾರೋ, ಹಿಂಗೆ ಉಲ್ಟಾ ಮಲ್ಕೊಂಡಿರೋದು. ಬೋರ್ಲ್ ಬಿದ್ದಾಗ ಏನಾಗತ್ತೆ ಅಂದ್ರೆ ಹೊಟ್ಟೆಲಿ ಬರ್ತಕ್ಕಂಥ ರೋಗಗಳು ಡೈಜೆಷನ್ ಆಗೋದಿಲ್ಲ. ಯಾವತ್ತು ತಿಳ್ಕೊಳ್ಳಿ, ಹಾರ್ಟ್ ಡಿಸೀಸ್ ಬರಬಾರ್ದು. ಮನುಷ್ಯನಿಗೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಆಲ್ವೇಸ್ ಸ್ಲೀಪ್ಸ್ ಲೆಫ್ಟ್ ಸೈಡ್. ಯಾವತ್ತು ಹಾರ್ಟ್ನ ಎದುರುಗಡೆ ಹಾಕೊಂಡು ನೀವು ಅದ್ರ ಮೇಲೆ ಹೀಗೆ ಮಲ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಹೇಳ್ಬೇಕಾದ್ರೆ ಬಲಗಡೆ ತಿರ್ಕೊಂಡು ಹೀಗೆ ಎದ್ದಾಗ ಪರಿಪೂರ್ಣವಾಗುತ್ತೆ. ಯಾಕೆಂದ್ರೆ ಸೂರ್ಯನ ಆಡಿಯನ್ನ ಒತ್ತಿ ಎದ್ದಾಗ ರಾತ್ರಿಯಿಂದ ಕಾಲುಗಳಿರ್ತಕ್ಕಂಥ ನರಗಳು ಆಕ್ಟಿವೇಶನ್ ಆಗಿರುತ್ತೆ. ನೀವು ಎಡಗಡೆ ಎದ್ದು ನೋಡಿ, ಸೈಂಟಿಫಿಕಲ್ ಆಗಿ ಏನು ಹೇಳುತ್ತೆ, ಬ್ಲಡ್ ವೇನ್ಸು ಅವತ್ತೆಲ್ಲ ಕಾಲು ಜೋಮ್ ಹಿಡ್ಕೊಂಡು ಯಾಕೋ ಹಿಡ್ಕೊಂಡಾಗಿದೆ, ಕೈಯೆಲ್ಲ ಒಂಥರ ನಮ್ನೆಸ್ ಬರುತ್ತೆ, ಯಾಕೋ ಹಿಡ್ಕೊಂಡಾಗಿದೆ. ಹೊರಗಡೆ ಎದ್ರು ಆ ಚಳಿ ಆಗಬಾರ್ದು ನಿಮಗೆ. ಆ ಚಳಿ ಯಾತಕ್ಕಾಗತ್ತೆ ಅಂದ್ರೆ ಎದ್ದ ತಕ್ಷಣ ಕೆಲವ್ರಿಗೆ ಅಭ್ಯಾಸವೇ ಇಲ್ವಲ್ಲ, ತುಂಬಾ ಚಳಿ ಆಗ್ತಿದೆಪ್ಪ, ಇನ್ನೊಂದ್ಸಲ ಮತ್ಕೊಂಡ್ಬಿಡ್ಬೇಡ. ಹೆಂಗಸರು ಗಂಡಸರನ್ನ ಬಿಟ್ಟು ಎದ್ದೇಳ್ಬೇಕು. 5 ಗಂಟೆ ನೀವೆದ್ರದನ್ನ ಅವ್ನು 6 ಗಂಟೆಗೆ ಹೇಳಕ್ಕೆ ಎಬ್ಸಕ್ಕೆ, ನೀನು 4 ಗಂಟೆಗೆ ಎದ್ದು ಕಾಫಿ ರೆಡಿ ಮಾಡಿರ್ಬೇಕು. ಆಗ ಹೊರಗಡೆ ಎದ್ದಾಗ ಬಲಗಾಲು ಕೆಳಗಿಡಕ್ಕೆ ಮೊದಲು ಹೀಗೆ ನಮಸ್ಕಾರ ಮಾಡಬೇಕು ಭೂಮಿಗೆ. ಏನ್ ಹೇಳ್ಬೇಕು? ನಾಳೆ ಕಾಯ್ತಾರೆ ಹೇಳೋಣ. ಶಿವಂ ವಾಸ್ತು. ಗುರುಜಿ, ನಮ್ಮ ಸಂಸ್ಕಾರಗಳಲ್ಲಿ ಅದು ಒಂದು ರೀತಿ ವೈಜ್ಞಾನಿಕವಾಗಿ ಕೂಡ ಪೂರಕವಾಗಿದೆ ಅಂತ ಹೇಳ್ಬಹುದು. ಬೆಳಗ್ಗೆ ಏಳೋದ್ರಿಂದ ಹಿಡಿದು ಮತ್ತೆ ರಾತ್ರಿ ಮಲ್ಗೋವರೆಗೂ ಹೀಗೇ ಇರಬೇಕು ಅನ್ನೋ ಒಂದು ನಿಯಮ ನೀತಿಗಳಿದೆ. ಅದು ಏನೇನು ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಮಂತ್ರ ಏನ್ ಪಠಿಸ್ಬೇಕು, ಅದರ ಅರ್ಥವೇನು ಅಂತ ಸವಿಸ್ತಾರವಾಗಿ ಹೇಳಿದ್ರಿ.